ಮನೆಯ ಬೆಡ್ರೂಮ್ನಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಿ ಪತ್ನಿ ಜೊತೆಗಿನ ಲೈಂಗಿಕ ಕ್ರಿಯೆಯ ವಿಡಿಯೋ ಮಾಡಿ ಸ್ನೇಹಿತರಿಗೆ ಕಳಿಸ್ತಾ ಇದ್ದಂತಹ ಸೈಕೋ ಪತಿಗೆ ಪತ್ನಿ ಕಂಗಾಲಾಗಿದ್ದಾಳೆ. ಪತ್ನಿ ಜೊತೆಗಿನ ಈ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಸ್ನೇಹಿತರ ಜೊತೆ ಕೂಡ ಹೋಗುವಂತ ಸೈಯದ್ ಇನಾಮುಲ್ ಒತ್ತಾಯ ಮಾಡಿದ್ದಾನೆ ಅಂತ ಹೇಳಲಾಗಿದೆ. ಸೈಯದ್ ಇನಾಮುಲ್ ವಿರುದ್ಧ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ನೀಡಿರುವ ದೂರಿನ ಪ್ರಕಾರ ಸೈಯದ್ ಇನಾಮುಲ್ ಎಂಬಾತನೊಂದಿಗೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಆಕೆಯ ಮದುವೆಯಾಗಿದೆ. ಆದರೆ ಆತ ಈಗಾಗಲೇ ಮತ್ತೊಂದು ಮದುವೆ ಆಗಿದ್ದ. ಮೊದಲ ಮದುವೆ ವಿಚಾರವನ್ನು ಮುಚ್ಚಿಟ್ಟು ಎರಡನೇ ಮದುವೆ ಮಾಡಿಕೊಂಡಿದ್ದಾನೆ. 19 ಮಹಿಳೆಯರ ಜೊತೆ ಸಂಬಂಧ ಇದೆ ಅಂತ ಪತ್ನಿಗೆ ನಿತ್ಯ ಕಿರುಕುಳ ನೀಡಿದ್ದಾನೆ ಅಂತ ಹೇಳಲಾಗಿದೆ. ಇನ್ನು ದೂರು ದಾಖಲಾಗ್ತಿದ್ದಂತೆ ಸೈಯದ್ ಎಸ್ಕೇಪ್ ಆಗಿದ್ದಾನೆ. ನಿಧಿ ಸಿಕ್ಕಿದೆ ಅಂತ ಅಸಲಿ ಚಿನ್ನ ತೋರಿಸಿ ನಕಲಿ ಚಿನ್ನ ನೀಡ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಹೊಸಕೋಟೆ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರ ಮೂಲದ ಖತರ್ನಾಕ್ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿದ್ದು ಬಂಧಿತರಿಂದ 5 ಕೆಜಿ ನಕಲಿ ಚಿನ್ನ, ಕಾರು ಸೇರಿದಂತೆ ಮಾರಕಾಸ್ತ್ರಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಈ ಖತರ್ನಾಕ್ ಗ್ಯಾಂಗ್ ಹೊಸಕೋಟೆ, ನಂದಗುಡಿ, ಶಿಡ್ಲಘಟ್ಟದಲ್ಲಿ 8 ಮಂದಿಗೆ 65 ಲಕ್ಷ ವಂಚನೆ ಮಾಡಿದ್ದಾರೆ. ತಾಲೂಕು ಕಚೇರಿ, ಹೋಟೆಲ್ಗಳ ಬಳಿ ತೆಲುಗು ಭಾಷೆ ಮಾತನಾಡೋರನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡ್ತಾ ಇದ್ರು. ಕೇರಳದ ಒಂದು ಜಾಗದಲ್ಲಿ ಭೂಮಿ ಕೆಲಸ ಮಾಡುವಾಗ ಚಿನ್ನದ ಹಾರ ಸಿಕ್ಕಿದೆ, ನಿಧಿ ಇದೆ ಅಂತ ನಂಬಿಸಿ ವಂಚನೆ ಮಾಡ್ತಾ ಇದ್ರು. ವಿಮೆಯ ಹಣಕ್ಕಾಗಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ 5 ಕೋಟಿ ವಿಮೆ ಹಣಕ್ಕಾಗಿ ಗಂಗಾಧರ್ ಎಂಬುವವನ ಕೊಲೆಯಾಗಿದೆ. ಬೈಕ್ ಮೇಲೆ ಕೂರಿಸಿ ಕಾರ್ನಿಂದ ಗುದ್ದಿ ಕೊಲೆ ಮಾಡಿ ಅಪಘಾತ ಅಂತ ಬಿಂಬಿಸುವುದಕ್ಕೆ ಯತ್ನ ಮಾಡಲಾಗಿದೆ. ಗಂಗಾಧರ್ ಪತ್ನಿ ಶಾರದಾ ದೂರಿನ ಅನ್ವಯ ಕೇಸ್ ದಾಖಲಾಗಿದ್ದು ಓರ್ವ ಮಹಿಳೆ ಸೇರಿ 6 ಆರೋಪಿಗಳ ಬಂಧನವಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಮಹಾಮಳೆಗೆ ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ಮಹಾರಾಷ್ಟ್ರದ ಧನೆಗಾಂವ್ ಹೊಸೂರು ಬ್ಯಾರೇಜ್ನಿಂದ 8.87 ಲಕ್ಷ ಕ್ಯೂಸೆಕ್ ನೀರು ಮಾಂಜ್ರಾ ನದಿಗೆ ಬಿಡುಗಡೆ ಮಾಡಲಾಗಿದ್ದು ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಜಿಲ್ಲೆಯಲ್ಲಿ ಬರೋಬ್ಬರಿ 181 ಕೋಟಿ ರೂಪಾಯಿ ಆಸ್ತಿಪಾಸ್ತಿ ನಷ್ಟವಾಗಿದೆ. 1.66 ಲಕ್ಷ ಹೆಕ್ಟೇರ್ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳು ನಾಶವಾಗಿದೆ. ಮಳೆ ಹಾನಿ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. सर ये ಅದಕ್ಕೂ ಬರಲ್ಲ ಸರ್ पूरा वेस्ट है सर ये सब ಇದು ರಾಶಿ ಸರ್ ವರ್ಕಿ ಮಾಹಿತಿ ಸ್ವಲ್ಪ ಸೈಡ್ ಆಗಿ ಅಯ್ಯೋ ಸರ್ ಈಗ ತಾತ್ಕಾಲಿಕ ನೀರು ಕೊಡಬೇಕಲ್ಲಪ್ಪ ಬರಿ ಬಂದದ ಅಂತ ಬರಿ ಸರ್ ಹಿಂದಾರಿ ಸ್ವಲ್ಪ ಹಿಂದಾರಿ ಕಡೆ ಬರಿ ಅಲ್ಲ पानी है वो यहाँ से सप्लाई है सर. यहाँ का सिस्टम पूरा बिगड़ जा रहा है सर. हमेशा सर आए थे सर टावर. ದಲಿತ ಮಹಿಳೆ ಮನೆಯಲ್ಲಿ ಊಟ ಸವಿದು ಶಾಸಕ ಡಾಕ್ಟರ್ ರಂಗನಾಥ್ ನವರಾತ್ರಿಯ ಉಪವಾಸ ಮುಗಿಸಿದ್ದಾರೆ. ಕುಣಿಗಲ್ ತಾಲೂಕಿನ ವಗರಗೆರೆ ಗ್ರಾಮದ ಜಯಮ್ಮ ಎಂಬುವವರ ಮನೆಯಲ್ಲಿ ಮುದ್ದೆ, ಸೊಪ್ಪಿನ ಸಾರು ಮತ್ತು ಪಾಯಸ ಸವಿದರು. ಊಟಕ್ಕೂ ಮೊದಲು ಎತ್ತಿನ ಗಾಡಿಯಲ್ಲಿ ಗ್ರಾಮಕ್ಕೆ ಆಗಮಿಸಿದ ಶಾಸಕ ಡಾಕ್ಟರ್ ರಂಗನಾಥ್ ಆಯುಧ ಪೂಜೆ ನೆರವೇರಿಸಿ ಗ್ರಾಮಸ್ಥರ ಜೊತೆಗೆ ದಸರಾ ಆಚರಿಸಿದರು. ಬುರುಡೆ ಗ್ಯಾಂಗ್ ಮಾಡಿದಂಥ ಎಲ್ಲ ಷಡ್ಯಂತ್ರಗಳನ್ನು ಎಸ್ಐಟಿ ಅಧಿಕಾರಿಗಳು ಒಂದೊಂದೇ ಬಯಲಿಗೆಳಿತಾ ಇದ್ದಾರೆ. ಇಲ್ಲಿಯವರೆಗೂ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಜನರನ್ನ ವಿಚಾರಣೆ ಮಾಡಲಾಗಿದೆ. ಈಗ ಎಸ್ಐಟಿ ಯೂಟ್ಯೂಬರ್ಗಳ ವಿಚಾರಣೆ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಕೆಲ ಯೂಟ್ಯೂಬರ್ಗಳನ್ನ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಡಿಟಾಕ್ಸ್ ಹಾಗೂ ದಿನೇಶ್ಗೆ ವಿಚಾರಣೆಗೆ ಬರೋದಕ್ಕೆ ಸೂಚನೆ ನೀಡಿದ್ದು, ಸಂಚಾರಿ ಸ್ಟುಡಿಯೋದ ಸಂತೋಷ್ ಕಡಬ, ಕುಡ್ಲಾ ರ್ಯಾಂಪೇಜ್ನ ಅಜಯ್ ಅಂಚನ್, ಯುನೈಟೆಡ್ ಮೀಡಿಯಾದ ಅಭಿಷೇಕ್ಗೂ ಕೂಡ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಇವತ್ತು ಇವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈ ಮೂಲಕ ಯೂಟ್ಯೂಬರ್ಗಳ ವಿಚಾರಣೆ ಅನೇಕ ಕುತೂಹಲಕ್ಕೆ ಕಾರಣವಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರ್ ಆಯ್ತು. ಈಗ ಜಯಂತ್ ಸರದಿ. ಜಯಂತ್ ಕುಟುಂಬಕ್ಕೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಎಸ್ಐಟಿ ಮುಂದೆ ಜಯಂತ್ ಪತ್ನಿ ಹಾಗೂ ಜಯಂತ್ ಪುತ್ರ ಹಾಜರಾಗಲಿದ್ದಾರೆ. ಜಯಂತ್ ಪುತ್ರ ಬೆಂಗಳೂರಿನ ಮನೆಯಲ್ಲೇ ಚಿನ್ನಯ್ಯನ ವಿಡಿಯೋ ಮಾಡಿ ಡಿಲೀಟ್ ಮಾಡಿದ್ದ. ಈ ಬಗ್ಗೆ ವಿಡಿಯೋ ರೆಕಾರ್ಡ್ ಸತ್ಯವನ್ನ ಎಸ್ಐಟಿ ಮುಂದೆ ಚಿನ್ನಯ್ಯ ಬಾಯ್ಬಿಟ್ಟಿದ್ದ. ಅದೇ ಹೇಳಿಕೆ ಈಗ ಜಯಂತ್ ಕುಟುಂಬಕ್ಕೆ ಉರುಳಾಗಿದ್ದು, ವಿಡಿಯೋ ಮಾಡಿದ್ಯಾಕೆ, ಬಳಿಕ ಡಿಲೀಟ್ ಮಾಡಿದ್ಯಾಕೆ ಅಂತ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಲಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಗುಂಡಿ ಗಂಡಾಂತರಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಿಎಂ ಸಿದ್ದರಾಮಯ್ಯ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟರೂ ಕೂಡ ಅಧಿಕಾರಿಗಳು ಸಂಪೂರ್ಣವಾಗಿ ಗುಂಡಿ ಮುಚ್ಚೋ ಕೆಲಸ ಮಾಡ್ತಾ ಇಲ್ಲ. ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಜನ ಈಗಲೂ ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಒಂದೆಡೆ ಗುಂಡಿಗಳು ಬಲಿಗಾಗಿ ಕಾದು ಕುಳಿತಿದ್ದು, ಮತ್ತೊಂದೆಡೆ ರಸ್ತೆ ಕಾಮಗಾರಿಯ ಧೂಳು ಜನರನ್ನ ಹೈರಾಣು ಮಾಡಿದೆ. ನವರಂಗ್ನಿಂದ ಒರಾಯನ್ ಮಾಲ್ ರಸ್ತೆಯೂ ಕೂಡ ಅವ್ಯವಸ್ಥೆಯಿಂದ ಕೂಡಿದ್ದು, ಹದಗೆಟ್ಟಿರೋ ರಸ್ತೆಯಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಜನರ ಮುಂದಿಟ್ಟಿದೆ. ಸಿಎಂ ಡಿಸಿಎಂ ಡೆಡ್ಲೈನ್ ಕೊಟ್ಟರು ಕೂಡ
GBA ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಮೃತ್ಯು ಗುಂಡಿಗಳು ವಾಹನ ಸವಾರರನ್ನ ಇನ್ನೂ ಕೂಡ ಕಾಡ್ತಾ ಇದ್ದಾವೆ. ನಾನೀಗ ನಿಮಗೆ ಏನು ರಿಯಾಲಿಟಿ ಚೆಕ್ ಮಾಡಿ GBA ನಿರ್ಲಕ್ಷ್ಯವನ್ನ ತೋರಿಸ್ತಾ ಹೋಗ್ತೀನಿ. ನಾನೀಗ ಸದ್ಯ ವೀರಭದ್ರ ನಗರ ಏನಿದೆ, ಈ ಒಂದು ವೀರಭದ್ರ ನಗರದ ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದು ನಾಯಂಡಹಳ್ಳಿಯಿಂದ ಬನಶಂಕರಿಗೆ ಹೋಗುವಂತಹ ಈ ಒಂದು ರಸ್ತೆ. ಈ ಹೊಸಕೆರೆಹಳ್ಳಿಯ PS ಕಾಲೇಜ್ ಇದೆ ನೋಡಿ, ಅದರ ಹಿಂಭಾಗದ ರಸ್ತೆ ಇದು. PS ಕಾಲೇಜ್ನ ಸಮೀಪದ ರಸ್ತೆಯ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇರ್ಬೋದು. ಇನ್ನು ರಿಂಗ್ ರೋಡ್ ಕೂಡ ಇಲ್ಲೇ ನಿಯರ್ ಇದೆ. ಆದರೆ ಈ ರಸ್ತೆಯ ಪರಿಸ್ಥಿತಿಯನ್ನು ನೀವು ನೋಡ್ತಾ ಹೋದರೆ GBA ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈಗಾಗಲೇ CM ರಸ್ತೆ ಗುಂಡಿಯಿಂದಾಗಿ ಬೆಂಗಳೂರು ಮಾನ ಹರಾಜಾಗ್ತಾ ಇದೆ. ರಸ್ತೆ ಗುಂಡಿ ವಿಚಾರದಲ್ಲಿ ಸರ್ಕಾರ ಮುಜುಗರಕ್ಕೆ ಒಳಗಾಗಿದೆ. CM ಮೀಟಿಂಗ್, ಸಿಟಿ ರೌಂಡ್ಸ್ ನಡೆಸಿ ಅಧಿಕಾರಿಗಳಿಗೆ ವಾರ್ನಿಂಗ್ ನೀಡಿದ್ರೂ ಪರಿಸ್ಥಿತಿ ಬದಲಾಗಿಲ್ಲ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಕ್ಯಾಂಪೇನ್ ಆರಂಭಿಸಿದ್ದು, ಬೆಂಗಳೂರಿನ ಗಲ್ಲಿ ಗಲ್ಲಿಯ ರಸ್ತೆಗಳ ಸತ್ಯ ದರ್ಶನವನ್ನ ಸರ್ಕಾರದ ಮುಂದೆ ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಹೊಸಕೆರೆಹಳ್ಳಿ RR ನಗರ ಮುಖ್ಯ ರಸ್ತೆಯಲ್ಲಿ ಮೃತ್ಯು ಗುಂಡಿಗಳದ್ದೇ ದರ್ಬಾರ್ ಜೋರಾಗಿದೆ. ಹದಗೆಟ್ಟ ರಸ್ತೆಯಲ್ಲಿ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು 3 ದಿನ ಆಗಿದೆ, ಇಲ್ಲಿ ಇದನ್ನ ಹಾಕಿ 3 ದಿನ ಆಗಿದೆ. ಆವಾಗಲೇ ಈ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಅಂದರೆ ನಾವು ಒಂದು 2-3 ವರ್ಷದಿಂದ ಹಿಂಗೇನೇ ಇದೆ ರೋಡ್, ಇದು ಏನು ಇದು ಮಾಡೋದಕ್ಕಾಗ್ತಾಯಿಲ್ಲ. ಬಟ್ ಇವಾಗ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿರ್ತದೆ. ಕಾಂಕ್ರೀಟ್ ರೋಡ್ ಹಾಕ್ಬಿಟ್ರೆ ತುಂಬ ಒಳ್ಳೆಯದು. ಈಗ ಆ ಕಡೆ ರೋಡ್ ಯಾವ ರೀತಿ ಹಾಕಿದ್ದಾರೆ ಅದೇ ರೀತಿ ಈ ಕಡೆನೂ ಹಾಕಿದ್ರೆ ಅನುಕೂಲ ಆಗುತ್ತೆ ನಮಗೆ. ಸರ್ ದಯವಿಟ್ಟು ಗಮನಿಸಿ, ಪದೇ ಪದೇ ಹಾಕಿಲ್ಲ. ಈ ಕೆರೆಪಳ್ಳಿ ಅನ್ನೋದು ಈ ಜಾಗ ರಾಜಕೀಯವಾಗಿ ತುಂಬ ನೆಗ್ಲೆಕ್ಟೆಡ್ ಏರಿಯಾ. ಯಾವುದೇ ರಾಜಕಾರಣಿನೂ 5 ವರ್ಷ ಇದ್ರೂ ಒಂದು ಸಲನೂ ಇಲ್ಲಿ ಬಂದು ನೋಡಿಲ್ಲ. ಏನಾಗ್ತಿದೆ ಇಲ್ಲಿಂದ ಪರಿಸ್ಥಿತಿ ಯಾರಿಗೂ ಗೊತ್ತಿಲ್ಲ. 5 ವರ್ಷದಲ್ಲಿ ಒಬ್ಬರು ಈ ಕಡೆ ತಲೆ ಹಾಕೋದಿಲ್ಲ. ಎಲೆಕ್ಷನ್ ಟೈಮಿಗೆ ಬಿಟ್ಟರೆ ಮಾತ್ರ. ಯಾಕೆ ನಾವೆಲ್ಲ ಓಟ್ ಹಾಕೋದಿಲ್ವಾ? ನಾವೆಲ್ಲ ವೋಟರ್ಸ್ ಅಲ್ವಾ ಅವ್ರಿಗೆ? ಒಂದು ಸಲನೂ ಇದನ್ನು ಕ್ಲೀನ್ ಮಾಡಿಲ್ಲ. ನೀವು ಪದೇ ಪದೇ ಹಾಕಿರೋದಲ್ಲ, ಇದು ಹಾಕಿ ಎಷ್ಟೋ ವರ್ಷಗಳಾಗಿದೆ. ಸರ್ ಪ್ಯಾಚ್ ವರ್ಕೂ ರಸ್ತೆನಾ ಸರ್? ಎಷ್ಟು ಕಡೆ ಪ್ಯಾಚ್ ವರ್ಕ್ ಮಾಡಿದ್ದಾರೆ, ಎಷ್ಟು ಕಡೆ ಕಿತ್ತೋಗಿದೆ. ಸರಿಯಾಗಿ ರಸ್ತೆ ಹಾಕೋದು ಇದೇ ಥರನಾ ಸರ್? ಗ್ರೇಟರ್ ಬೆಂಗಳೂರು ಅಂದರೆ ಇದೇನಾ ಸರ್? ಎಷ್ಟು ಜನ ಬಿದ್ದು ಒದ್ದಾಡ್ತಾ ಇದ್ದಾರೆ. ಬಸ್ರಿ ಎಕ್ಸ್ಗಳು ಓಡಾಡೋಕ್ಕಾಗಲ್ಲ, ವಯಸ್ಸಾದವ್ರು ಓಡಾಡೋಕ್ಕಾಗಲ್ಲ, ಮಕ್ಕಳು ಮರಿಗಳು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ನಾವೆಲ್ಲ ವೋಟರ್ಸ್ ಅಲ್ವಾ ಸರ್? ಅವ್ರಿಗೆ ನಾವು ಓಟ್ ಹಾಕೋದಿಲ್ವಾ? ನಮ್ಮ ಹಕ್ಕು ನಾವು ಕೇಳೋದಿಲ್ವಾ? ನಾವು ಬೇಸಿಕ್ ಕೇಳೋದು ನೀರು, ರಸ್ತೆ, ಕರೆಂಟು. ಅದನ್ನೇ ಸರಿಯಾಗಿ ಕೊಡದೆ ಆದ್ಮೇಲೆ ಯಾಕೆ ಸರ್ ಬೇಕು ಇವರೆಲ್ಲ ನಮಗೆ? ಸರ್ ಇದು 3 ದಿನ ಆಗಿದೆ ಇಲ್ಲಿ. ಕಾಂಗ್ರೆಸ್ನಲ್ಲಿ ಖುರ್ಚಿಗಾಗಿ ನವೆಂಬರ್ ಕ್ರಾಂತಿಯ ಚರ್ಚೆ ಹಿನ್ನೆಲೆ ಶಾಸಕ ಡಾಕ್ಟರ್ ರಂಗನಾಥ್ LR ಶಿವರಾಮೇಗೌಡಗೆ ಕಾರಣ ಕೇಳಿ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷ ಕೆ ರೆಹಮಾನ್ ಖಾನ್ ನೋಟಿಸ್ ಜಾರಿ ಮಾಡಿದ್ದಾರೆ. ಪಕ್ಷಕ್ಕೆ ಮುಜುಗರ ಉಂಟಾಗೋ ಬಹಿರಂಗ ಹೇಳಿಕೆಗಳು ನೀಡಬಾರದು ಅಂತ AICCಯಿಂದ ಸೂಚನೆ ಇದ್ದಾಗ್ಯೂ ಹೇಳಿಕೆ ನೀಡಿದ್ದೀರಿ. ಇದರಿಂದಾಗಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡೋದಲ್ಲದೆ ಪಕ್ಷದ ಶಿಸ್ತು ಉಲ್ಲಂಘನೆಗೆ ಕಾರಣವಾಗಿದೆ. ಅವರ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ನೋಟಿಸ್ ನೀಡಿದ್ದು, ನೋಟಿಸ್ ತಲುಪಿದ 1 ವಾರದಲ್ಲಿ ಸೂಕ್ತ ಕಾರಣ ನೀಡೋದಕ್ಕೆ ಗಡುವು ನೀಡಲಾಗಿದೆ. ಇಂದು ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಬೆಂಗಳೂರಿಗೆ ದೆಹಲಿಯಿಂದ ಸುರ್ಜೇವಾಲಾ ಆಗಮಿಸಲಿದ್ದು, ಪುಲಕೇಶಿ ನಗರದಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಮಧ್ಯಾಹ್ನ 1:30ಕ್ಕೆ ಆಯೋಜಿಸಲಾಗಿರುವ ಮತಗಳ್ಳತನದ ವಿರುದ್ಧದ ಅಭಿಯಾನದಲ್ಲಿ ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದ ಬಳಿಕ ಇಂದೇ ಸುರ್ಜೇವಾಲಾ ವಾಪಸ್ ದೆಹಲಿಗೆ ತೆರಳಲಿದ್ದಾರೆ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಮತ್ತೆ ಕಾವೇರಿದೆ. ಸಿದ್ದರಾಮಯ್ಯ CM ಸ್ಥಾನ ಕಳೆದುಕೊಳ್ಳೋದು ನಿಜ ಅಂತ ವಿಪಕ್ಷ ನಾಯಕ R. ಅಶೋಕ್ ಹೇಳಿದ್ದಾರೆ. ನವೆಂಬರ್-ಡಿಸೆಂಬರ್ ಒಳಗೆ ಕ್ರಾಂತಿ ಆಗೋದು ನಿಜವಾಗುತ್ತೆ ಎಂದಿದ್ದಾರೆ. ಅಲ್ಲದೆ ಅಧಿಕಾರ ಹಂಚಿಕೆ ಸಂಬಂಧ ಒಪ್ಪಂದ ಆಗಿರೋದು ಸತ್ಯ, ಆದರೆ ಸಿದ್ದರಾಮಯ್ಯ ಬಿಟ್ಕೊಡ್ತಾ ಇಲ್ಲ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ R. ಅಶೋಕ್ ಹೇಳಿದರು. ನವೆಂಬರಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತೇಳಿ ಒಬ್ಬರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣ ಅವರು ಮನೆಗೆ ಹೋಗಿದ್ದಾರೆ. ಮಂತ್ರಿ ಅವರು ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಸೊ 100% ಡೌಟೇ ಇಲ್ಲ, ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಅಧಿಕಾರ ಒಂದು ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರು ಬಿಟ್ಕೊಡಲ್ಲ. DK ಶಿವಕುಮಾರ್ ಬಿಡಲ್ಲ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, DK ಶಿವಕುಮಾರ್ ಹಠ ಬಿಡಲ್ಲ. ನಾನು DK ಶಿವಕುಮಾರ್
ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಾರೊಂದು ಸೈಕಲ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಪರಿಣಾಮ ಸೈಕಲ್ ಸವಾರ ಹಾರಿ ಬಿದ್ದಿದ್ದಾನೆ. ಬನ್ನೇರ್ಘಟ್ಟ ಮುಖ್ಯ ರಸ್ತೆಯ ಅರಕೆರೆ ಸಿಗ್ನಲ್ನಲ್ಲಿ ಘಟನೆ ನಡೆದಿದ್ದು, ರಭಸವಾಗಿ ಬಂದ ಕಾರು ಸಿಗ್ನಲ್ ಜಂಪ್ ಮಾಡಿ ಸೈಕಲ್ಗೆ ಡಿಕ್ಕಿ ಹೊಡೆದಿದೆ. ಸೈಕಲ್ ಸವಾರನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಭೀಕರ ಅಪಘಾತದ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ತಳಗೇರಿ ಬಡಾವಣೆಯಲ್ಲಿ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಗಿದೆ. ಸಿಗರೇಟ್ ಹಾಗೂ ಟೀ ಹಣ ಬಾಕಿ ಉಳಿಸಿಕೊಂಡಿದ್ದ ದೇವಪ್ಪ ಅಬ್ದುಲ್ ಅನ್ನೋರ ಅಂಗಡಿ ಬಿಟ್ಟು ಪಕ್ಕದ ಅಂಗಡಿಗೆ ಹೋಗಿದ್ದಕ್ಕೆ 2500 ರೂಪಾಯಿ ಬಾಕಿ ಹಣ ಕೊಡಬೇಕು ಅಂತ ಅಬ್ದುಲ್ ಕೇಳಿದ್ದ. ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ದೇವಪ್ಪನ ಮೇಲೆ ಅಬ್ದುಲ್ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂತು. ದೇವಪ್ಪ ತನ್ನ ಸ್ನೇಹಿತರ ಜೊತೆಗೂಡಿ ಅಂಗಡಿಯನ್ನು ಧ್ವಂಸ ಮಾಡಿದ್ದಾರೆ. ಬಳಿಕ ಎರಡೂ ಗುಂಪುಗಳು ಕಟ್ಟಿಗೆಯಿಂದ ಹೊಡೆದಾಡಿಕೊಂಡಿವೆ. ಗಲಾಟೆ ಹಿನ್ನೆಲೆ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕಮಗಳೂರಿನ ಬೀರೂರು ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕದ ನುಡಿ ನುಡಿದಿದೆ. ಬೆಳಗಿನ ಜಾವ 4:30ಕ್ಕೆ ಹೊರಬಿದ್ದ ಕಾರ್ಣಿಕದ ನುಡಿ ಜನರನ್ನ ಬೆರಗಾಗುವಂತೆ ಮಾಡಿದೆ. ಇಟ್ಟ ರಾಮನ ಬಾಣಕ್ಕೆ ಹುಸಿ ಇಲ್ಲ, ಧರ್ಮ ಅಧರ್ಮ ಸಂಕಷ್ಟವಾಯಿತು, ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು, ಧರೆಗೆ ವರ್ಣನ ಆಗಮನವಾಯಿತು, ಸರ್ವರು ಎಚ್ಚರದಿಂದಿರಬೇಕು ಪರಾಕ್ ಅಂತ ಕಾರ್ಣಿಕ ನುಡಿಯಲಾಗಿದೆ. ಇಟ್ಟ ರಾಮನ ಬಾಣ ಹುಸಿಲ್ಲ, ಧರ್ಮ ಅಧರ್ಮ ಸಂಕಷ್ಟವಾಯಿತು, ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು, ಧರೆಗೆ ವರ್ಣನ ಆಗಮನವಾಯಿತು, ಸರ್ವರು ಎಚ್ಚರದಿಂದ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಮುಂದುವರೆದಿದ್ದು, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸೊನ್ನ ಬ್ಯಾರೇಜ್ ಭರ್ತಿಯಾಗಿದೆ. ಬ್ಯಾರೇಜ್ನಿಂದ ಮತ್ತೆ 3.5 ಲಕ್ಷ ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ. ಮಹಾರಾಷ್ಟ್ರದ ಉಜ್ಜಿನಿ ವೀರ ಜಲಾಶಯದಿಂದಲೂ ಭೀಮಾ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ನದಿಗೆ ನೀರು ರಿಲೀಸ್ ಮಾಡಿರೋ ಹಿನ್ನೆಲೆ ಜನರಿಗೆ ಭೀಮಾ ನದಿ ತೀರಕ್ಕೆ ಹೋಗದಂತೆ ಎಚ್ಚರಿಕೆ ನೀಡಲಾಗಿದೆ. ಭೀಮಾ ನದಿಯ ಪ್ರವಾಹಕ್ಕೆ ಜೆಸ್ಕಾಂ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಕಂಬಗಳು ಕಿತ್ತು ಹೋಗಿವೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಚಿತ್ತಾಪುರ ತಾಲೂಕಿನ ಹಲವೆಡೆ ವಿದ್ಯುತ್ ಲೈನ್ ಸಂಪೂರ್ಣ ಹಾಳಾಗಿದ್ದು, 270 ಟ್ರಾನ್ಸ್ಫಾರ್ಮರ್ಗಳು, 600ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಹಾಳಾಗಿವೆ. ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಜೆಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಳ ಭೇಟಿ ನೀಡಿ ನೀರಿನ ಪ್ರಮಾಣ ಕಡಿಮೆಯಾದ ಬಳಿಕ ಜೆಸ್ಕಾಂಗೆ ಎಷ್ಟು ಹಾನಿಯಾಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದರು. ಚಿತ್ತಾಪುರ ತಾಲೂಕಿನ ಕಡಬೂರು, ಜೇವರ್ಗಿ ತಾಲೂಕಿನ ರದ್ದೇವಾಡಗಿ ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಬಿದ್ದಿದ್ದಾವೆ ಅಂತ ಪರಿಶೀಲನೆ ಮಾಡಿದರು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ, ನಾನೇ ಎಂದವರು ದಶಕದ ಹಿಂದೆ ಮರುಕ್ಷಣ ಆ ಸ್ಥಾನದಲ್ಲಿ ಇರ್ತಾ ಇರಲಿಲ್ಲ. ಆದರೆ ಸಿದ್ದರಾಮಯ್ಯ ಪದೇ ಪದೇ ನಾನೇ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ಗೆ ಸಡ್ಡು ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ. ಬಳಿಕ ನವೆಂಬರ್ ಕ್ರಾಂತಿ ವಿಚಾರ ಕುರಿತು ಮಾತನಾಡಿ, ಕ್ರಾಂತಿ ಅನ್ನೋದು ಒಳ್ಳೆದಕ್ಕೆ ಬಳಕೆಯಾಗೋ ಪದ. ಯಾರು ಸಿಎಂ ಆದರೂ ರಾಜ್ಯಕ್ಕೆ ಒಳ್ಳೆದಾಗೋ ವಿಶ್ವಾಸವಿಲ್ಲ. ಒಬ್ಬ ಭ್ರಷ್ಟ ಹೋದ್ರೆ ಮತ್ತೊಬ್ಬ ಭ್ರಷ್ಟ ಬರ್ತಾನೆ. ಹೀಗಾಗಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಿಂದ ಹೋಗಬೇಕು ಅಂತ ಹೇಳಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ನಮಗೇನು ಸಂಬಂಧಪಟ್ಟಿದ್ದಲ್ಲ. ಮತ್ತು ನಾನೇ ಅನ್ನುವಂಥದ್ದು ಹೈಕಮಾಂಡ್ ದುರ್ಬಲ ಆಗಿರೋ ಸಂಕೇತ. ಕೆಲವು ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಅಂದೋನು ಒಂದು ಕ್ಷಣವೂ ಇರ್ತಿರಲಿಲ್ಲ. ಯಾಕೆಂದರೆ ಯಾರಿದ್ರೂ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡ್ತಾರೆ, AICC ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ ಅಂತ ಹೇಳುವ ಪರಿಪಾಠ ಕಾಂಗ್ರೆಸ್ ಒಳಗಿತ್ತು. ಈಗ ನಾನೇ ಅಂದರೆ ಸಿದ್ದರಾಮಯ್ಯನವ್ರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ, ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದರ ಲಕ್ಷಣ ಇದು. ಹೈಕಮಾಂಡ್ ಸ್ಟ್ರಾಂಗ್ ಇದ್ದಿದ್ದರೆ ನಾನೇ ಅನ್ನೋರು ಒಂದು ಕ್ಷಣವೂ ಸಹಿಸ್ಕೋತಿರ್ಲಿಲ್ಲ. ಸಹಿಸ್ಕೊಂಡಿದೆ ಅಂದರೆ ಹೈಕಮಾಂಡ್ ಇಟ್ ಈಸ್ ವೆರಿ ವೀಕ್. ಯಾರು
ರಣ ಮಳೆಯ ಹೊಡೆತಕ್ಕೆ ಕಲ್ಯಾಣ ಕರ್ನಾಟಕದ ಜನರು ಕಂಗಾಲಾಗಿದ್ದಾರೆ. ಬಿಜೆಪಿ ನಾಯಕರು ತಂಡವಾಗಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ವಿಜಯೇಂದ್ರ ಬಳಿಕ ಇವತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರವಾಹ ಪೀಡಿತ ಸ್ಥಳಗಳಿಗೆ ಬಿಜೆಪಿ ನಿಯೋಗ ಭೇಟಿ ನೀಡಲಿದೆ. ಬೆಳಗಾವಿ, ಬಾಗಲಕೋಟೆ, ಚಿಕ್ಕೋಡಿ, ವಿಜಯಪುರ ಜಿಲ್ಲೆಗೆ ಬಿಜೆಪಿ ನಾಯಕರು ಪ್ರವಾಸ ಕೈಗೊಳ್ಳಲಿದ್ದು ಮಳೆ ಹಾನಿ ಪ್ರದೇಶಗಳಲ್ಲಿ ಪರಿಶೀಲನೆ ಮಾಡಲಿದ್ದಾರೆ. ಒಂದೊಂದೇ ಪ್ರವಾಸ, ಮಲೆನಾಡು ಪ್ರವಾಸ ಮಾಡಿದ್ದೀನಿ. ನಾನು ಅಲ್ಲಿ ಹೋಗಿ ಭೇಟಿ ಮಾಡಿದ್ದೀನಿ. ಯಾರು ಹೋಗಿದ್ದಾರೆ ರಾಜ್ಯ ಸರ್ಕಾರದಿಂದ ಹೇಳಿ? ಅಲ್ಲಿ ಲ್ಯಾಂಡು ಎಲ್ಲ ಭೂಕುಸಿತ ಆಗಿ ಬೆಟ್ಟಗಳೆಲ್ಲ ಕುಸಿದೋಗಿತ್ತು. ನಾವು ಹೋಗಿದ್ದೀನಿ, ಅಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ. ಒಂದು ತಿಂಗಳಿಂದನೇ ಬೇಕಾದ ಹೋಗಿದ್ದೀನಿ. ಅವರೆಲ್ಲಿ ಹೋಗಿದ್ದಾರೆ? ಲ್ಯಾಂಡ್ ಕುಸಿತ ಆಗಿತ್ತು, ಅದಕ್ಕೆ ಅಲ್ಲಿ ಹೋಗ್ಬೇಕಾಯಿತು, ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೀನಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಗುಲ್ಬರ್ಗಾ ಕಡೆ ಹೋಗಿದ್ದಾರೆ, ನಾನು ಬಂದಿದ್ದೀನಿ. ಇದರಲ್ಲಿ ನಾವು ಶುರು ಮಾಡಿದ್ದೀರಿ, ಒಂದು ತಿಂಗಳಿಂದನೇ ಶುರು ಮಾಡಿದ್ದೀರಿ ಎಲ್ಲ ಕಡೆ ಪ್ರವಾಸ. ರಾಜ್ಯ ಸರ್ಕಾರ ಎಲ್ಲಿ ಶುರು ಮಾಡಿದೆ ಹೇಳಿ? ನೋಡಿ, ಆಗ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ. ನಾನೇ ಪ್ರಪೋಸಲ್ ತೊಗೊಂಡೋದೆ, ನಾವು 3 ಲಕ್ಷ ಕೊಡಬೇಕು ಮನೆಗೆ ಅಂತಂದರೆ. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು, ಬೊಮ್ಮಾಯಿಯವರು 5 ಲಕ್ಷ ರೂಪಾಯಿ ನಾನು ಕೇಳಿದ್ಕಿಂತ ಡಬಲ್ ಕೊಟ್ಟರು. ಬೆಳೆ NDRF ರೂಲ್ಸ್ ಪ್ರಕಾರ 95,000 ಮಾತ್ರ ಕೊಡೋವಂಥದ್ದು. ಈಗ 1,20,000 ಆಗಿದೆ. ಅದಕ್ಕಿಂತ 4 ಪಟ್ಟು ಜಾಸ್ತಿ ಕೊಟ್ಟಿದ್ದೀರಿ. ಮನೆ ಬಿದ್ದಿದ್ದಕ್ಕೆ ಬೆಳೆ ಪರಿಹಾರ ಡಬಲ್ ಕೊಟ್ಟಿದ್ದೀರಿ. ಡಬಲ್ ಕೊಟ್ಟಿದ್ದೀರಿ. ನಾವು ನೀರಾವರಿಗೆ ಬೆಳೆಗೂ ಡಬಲ್ 25,000 ಕೊಟ್ಟಿದ್ದೀರಿ. ನಾವು ನೀರಾವರಿ ಬೆಳೆ ಹಾನಿ ಆದಾಗ ಮನೆ ಬಾಗಿಲಿಗೆ ನೀರು ಎಂಟ್ರಿ ಆದರೆ ಸಾಕು, 24 ಗಂಟೆಯಲ್ಲಿ ಕೊಟ್ಟಿದ್ದೀನಿ ನಾನು. 24 hours 24 ಗಂಟೆಯಲ್ಲಿ 10,000 ಕೊಟ್ಟಿದ್ದೀನಿ. ಆಮೇಲೆ ಪ್ರತಿ ಮನೆಗೂ ಆಹಾರ ಕಿಟ್ ಕೊಟ್ಟಿದ್ದೀನಿ ನಾನು. ಆಹಾರ ಕಿಟ್ಟು ಅಂದರೆ ಅದರಲ್ಲಿ ಅಕ್ಕಿ, ಜೋಳ ಕೊಟ್ಟಿದ್ದೀರಿ. ಈ ಥರ ನಾವು ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ನಾವು ಕೇಂದ್ರ ಸರ್ಕಾರನ ನೋಡಿಲ್ಲ, ಕೇಂದ್ರ ಸರ್ಕಾರದ ಕಡೆ ಮುಖ ಮಾಡಿಲ್ಲ. ನಾವು ಫಸ್ಟು ರಿಲೀಸ್ ಮಾಡಿ ಆಮೇಲೆ ಕೇಂದ್ರ ಸರ್ಕಾರದಿಂದ ಪರಿಹಾರ ತೊಗೊಂಡಿದ್ದೀರಿ. ಕೇಂದ್ರ ಸರ್ಕಾರ ಟೀಮ್ ಬಂದು ನೋಡಿ ಪರಿಹಾರ ಕೊಟ್ಟಿದ್ದಾರೆ. ನೀವು ಆ ಥರ ಎಲ್ಲಿ ಮಾಡಿದ್ದಾರೆ ಹೇಳಿ? ಇವಾಗ ಏನು ಹೇಳ್ತಾ ಇದ್ದಾರೆ? ಸಮೀಕ್ಷೆ ಬರಬೇಕಂತೆ. ಮಹಾರಾಷ್ಟ್ರದ ಧನೆಗಾಂವ್, ಹೊಸೂರಲ್ಲಿ ಮಳೆ ಆಗ್ತಾ ಇದೆ. ಇದರಿಂದ ಪರಿಣಾಮ ನದಿಗೆ 8.87 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಈ ಹಿನ್ನೆಲೆ ಹಲವು ಗ್ರಾಮಗಳು ಮುಳುಗಡೆಯಾಗಿದ್ದಾವೆ. ವ್ಯಾಪಕ ಮಳೆ ಮತ್ತು ನದಿ ನೀರಿನ ಹರಿವಿನಿಂದಾಗಿ ಕೋಟ್ಯಂತರ ರೂಪಾಯಿ ಬೆಳೆ ಹಾನಿಯಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಬರೋಬ್ಬರಿ 188 ಕೋಟಿ ರೂಪಾಯಿ ಆಸ್ತಿ ಹಾನಿಯಾಗಿದೆ. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳೆ ಹಾನಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ದೀಪಾವಳಿ ಒಳಗಡೆ ಎಲ್ಲ ರೈತರ ಖಾತೆಗೆ ಪರಿಹಾರದ ಹಣ ಜಮಾವಣೆ ಆಗುತ್ತೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಮಹಾಮಳೆ ಪ್ರವಾಹಕ್ಕೆ ರೈತರು ಸಾಲ ಸೂಲ ಮಾಡಿ ಬೆಳೆದಿದ್ದ ಬೆಳೆ ಸಂಪೂರ್ಣ ನಾಶವಾಗಿದೆ. ಅಷ್ಟೇ ಅಲ್ಲ, ಹಲವು ಸೇತುವೆಗಳು ಕೊಚ್ಚಿಕೊಂಡು ಹೋಗಿದೆ. ಜಿಲ್ಲೆಯಾದ್ಯಂತ 47 ಸೇತುವೆಗಳು ಕೊಚ್ಚಿಕೊಂಡು ಹೋದ ಪರಿಣಾಮ ಗಡಿ ಭಾಗದ ಜನ ಪರದಾಡುವಂತಾಗಿದೆ. ಕಲಬುರಗಿಯಲ್ಲಿ ಪ್ರವಾಹದ ಹೊಡೆತಕ್ಕೆ ರೈತಾಪಿ ವರ್ಗ ಕಂಗಾಲಾಗಿದೆ. ಮಳೆ ಮತ್ತು ಪ್ರವಾಹದ ಹೊಡೆತಕ್ಕೆ ಹತ್ತಿ ಬೆಳೆ ಸಂಪೂರ್ಣ ನಾಶವಾಗಿದೆ. ಕಲಬುರಗಿ ತಾಲೂಕಿನ ಹಾಗರಗುಂಡಗಿ ಗ್ರಾಮದಲ್ಲಿ ಬೆಳೆದಿದ್ದ ಹತ್ತಿ ಕೈಗೆ ಸೇರದಂತಾಗಿದೆ. ಇತ್ತ ಸಾಲ ಮಾಡಿದ್ದ ರೈತರಿಗೆ ಬ್ಯಾಂಕ್ಗಳು ನೋಟಿಸ್ ಮೇಲೆ ನೋಟಿಸ್ ನೀಡಿ ಟಾರ್ಚರ್ ಮಾಡ್ತಾ ಇದೆ. ಸರ್ಕಾರ ಘೋಷಣೆ ಮಾಡಿರೋ ಬೆಳೆ ಹಾನಿ ಪರಿಹಾರ ಯಾವುದಕ್ಕೂ ಸಾಕಾಗಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಬುರಗಿಯ ಭೀಮಾ ನದಿ ಉಕ್ಕಿ ಹರಿದು ಪ್ರವಾಹ ಉಂಟಾಗಿತ್ತು. ಜೇವರ್ಗಿ ತಾಲೂಕಿನ ಮಾಹೂರ್ ಗ್ರಾಮದ ಮಹಿಳೆ ಪ್ರವಾಹ ಇಳಿಕೆಗೆ ದೇವರ ಮೊರೆ ಹೋಗಿದ್ದಾರೆ. ಭೀಮಾ ನದಿಯ ಪ್ರವಾಹ ತಗುದಕ್ಕೆ ಭೀಮಾ ನದಿಗೆ ಪೂಜೆ ಮಾಡಿ ನೈವೇದ್ಯ ಸಲ್ಲಿಸಿದ್ದಾರೆ. ಭೀಮಾ ನದಿಯ ಪ್ರವಾಹದಲ್ಲಿ ಇಂಡಿ ತಾಲೂಕಿನ ಬರಗುಡಿ ಗ್ರಾಮದ ದಸ್ಗೀರ್ ಮುಲ್ಲಾ ಎಂಬ ರೈತನೊಬ್ಬ ಸ್ವಂತ ಜಮೀನು ಮತ್ತು ಬೆಳೆಗಳನ್ನು ಕಳ್ಕೊಂಡಿದ್ದಾನೆ. ಹೀಗಿದ್ರೂ ರೈತ ಸಂತ್ರಸ್ತರಿಗೆ ಆಹಾರದ ಕಿಟ್ ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾನೆ. ದಸ್ಗೀರ್ ಮುಲ್ಲಾ ಗ್ರಾಮದ ಸಂತ್ರಸ್ತರಿಗೆ ಅಕ್ಕಿ, ಗೋಧಿ, ಬೆಳೆ, ಸಾಬೂನು, ಪುಟಾಣಿ ಇಂಥವೆಲ್ಲ ಸೇರಿ ದಿನಸಿ ವಸ್ತುಗಳನ್ನು ವಿತರಣೆ ಮಾಡಿದ್ದಾನೆ. ರೈತನ ಕಾರ್ಯಕ್ಕೆ ಎಲ್ಲ ಕಡೆ ಪ್ರಶಂಸೆ ವ್ಯಕ್ತವಾಗಿದೆ. ಹವಾಮಾನ ಇಲಾಖೆ ಇವತ್ತು ಮೈಸೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಮಳೆ ಬರುವ ಮುನ್ಸೂಚನೆಯನ್ನು ನೀಡಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಎಲ್ಲಾ ಭಾಗಗಳಲ್ಲೂ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಮೈಸೂರಿನಲ್ಲಿ ಭಾರಿ ಮಳೆಯ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಿದೆ. ಬೆಸ್ಕಾಂ
ಅಧಿಕಾರಿಗಳನ್ನ ಜಾತಿ ಗಣತಿ ಸರ್ವೆಗೆ ಬಳಸಿಕೊಳ್ಳಲಾಗಿದ್ದು, ಜಾತಿ ಗಣತಿ ಸರ್ವೆ ಕಾರ್ಯದಲ್ಲಿ ಬ್ಯುಸಿ ಇರೋ ಕಾರಣ ಸೆಪ್ಟೆಂಬರ್ ತಿಂಗಳ ಕರೆಂಟ್ ಬಿಲ್ ವಿಳಂಬವಾಗಲಿದೆ. ಕಳೆದ ತಿಂಗಳ ಸರಾಸರಿಯಂತೆ ಲೆಕ್ಕ ಹಾಕಿ ಪರಿಷ್ಕೃತ ಬಿಲ್ ನೀಡೋದಕ್ಕೆ ತೀರ್ಮಾನಿಸಲಾಗಿದೆ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತ ಬೆಸ್ಕಾಂ ಹೇಳಿದೆ. ಯೋಜನೆಯ ಲಾಭ ಪಡೆಯುವಲ್ಲಿ ಯಾವುದೇ ವ್ಯತ್ಯಯ ಇಲ್ಲ ಎಂದಿದೆ. ತುಮಕೂರು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ನಟ ಜೈದ್ ಖಾನ್ ಭೇಟಿ ನೀಡಿದ್ದಾರೆ. ಈ ವೇಳೆ ಅಭಿಮಾನಿಗಳ ಎದುರು ನಟ ದರ್ಶನ್ ಕುರಿತು ಮಾತನಾಡಿದ್ದಾರೆ. ನಮ್ಮಣ್ಣ ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರಲಿ. ದರ್ಶನ್ ನನ್ನ ಮನಸ್ಸಲ್ಲಿ ಯಾವತ್ತೂ ಇರ್ತಾರೆ. ನೀವೆಲ್ಲ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ, ಅಭಿಮಾನ ನೀವು ದೇವರಿಗೆ ಬೇಡ್ಕೊಳ್ಳುವಾಗ ಅವರಿಗೋಸ್ಕರನೂ ಬೇಡ್ಕೊಳ್ಳಿ ಅಂತ ಹೇಳಿದ್ದಾರೆ.